ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ನನಗೆ ರಿಪೀಟೆಡ್ ಕ್ವೆರೀಸ್ ಏನು ಬರ್ತದೆ ಅಂದರೆ ಜ್ಯುವೆಲರಿ ಕಲೆಕ್ಷನ್ ವ್ಲಾಗ್ಸ್ ನಿಮ್ಮದು ತುಂಬ ಚೆನ್ನಾಗಿರುತ್ತೆ, ಡಿಸೈನ್ಸು, ನಿಮ್ಮ ನೆಕ್ಲೇಸಸ್ ಕಲೆಕ್ಷನ್ ಸಹ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನನ್ನ ಹತ್ರ ಅದು ಅವೈಲಬಲ್ ಇಲ್ದಿರೋದ್ರಿಂದ ನಾನು ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಹಂಗೂ ಇವತ್ತು ಒಂದು ಡೆಲಿವರಿ ಬಂದಿದೆ. ಇದು ಬಂದು ಫಿಂಗರ್ ರಿಂಗ್ಸ್ನ ಇಡೋವಂಥ ಒಂದು ಆರ್ಗನೈಸರು. ನನ್ನ ಹತ್ರ ಅಂಥ ಫಿಂಗರ್ ರಿಂಗ್ಸ್ ಕಲೆಕ್ಷನ್ ಏನಿಲ್ಲ. ಸೊ ಹಂಗೂ ತುಂಬ ಜನ ಕೇಳ್ತಾನೆ ಇದ್ದೀರಿ ನಿಮ್ಮದು ಫಿಂಗರ್ ರಿಂಗ್ಸ್ ಕಲೆಕ್ಷನ್ ತೋರಿಸಿ ಅಂತ. ಆ್ಯಕ್ಚುಲಿ ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಬಟ್ ಫಿಂಗರ್ ರಿಂಗ್ಸ್ ಮೇಲೆ ಅಷ್ಟು ಕ್ರೇಜ್ ಇಲ್ಲ. ಜಸ್ಟ್ ಒಂದು 2 ಡೈಲಿ ಯೂಸ್ಗೆ ಇದೆ ಅಷ್ಟೇ. ಅದು ಬಿಟ್ಟರೆ ಯಾವತ್ತೂ ಇನ್ನೂ ಎಕ್ಸ್ಟ್ರಾ ತೊಗೋಬೇಕು ಅಂತ ನನಗೆ ಅನಿಸಿಲ್ಲ. ಹಂಗೂ ಇವಾಗಿರೋ ಗೋಲ್ಡ್ ಪ್ರೈಸ್ಗೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟು ನಾನು ಜಸ್ಟ್ ಈ ಫಿಂಗರ್ ರಿಂಗ್ಸ್ ಅಷ್ಟೇ ತೊಗೊಳಕ್ಕಾಗತ್ತೇನೋ, ಅಷ್ಟು ಪ್ರೈಸ್ ಇನ್ಕ್ರೀಸ್ ಆಗೋಗಿದೆ. ಸೊ ಹಂಗೂ ನನ್ನ ಹತ್ರ ಇರೋವಂಥ ಫಿಂಗರ್ ರಿಂಗ್ಸ್ ಎಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಕಡಿಮೆ ಇದೆ ನನ್ನ ಹತ್ರ ಕಲೆಕ್ಷನ್ ಆ್ಯಕ್ಚುಲಿ. ಬಟ್ ನೆಕ್ಸ್ಟು ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು, ಫಿಂಗರ್ ರಿಂಗ್ಸ್ ಕಲೆಕ್ಷನನ್ನು. ಬಟ್ ನನಗೆ ಅಷ್ಟೊಂದು ಏನಾದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಫಿಂಗರ್ ರಿಂಗ್ಸ್ನ ಚೇಂಜ್ ಮಾಡೋದ್ರಲ್ಲಿ. ಯಾವಾಗೂ ಒಂದೆರಡು ಹಾಕ್ಕೊಂಡ್ರೆ ಅದನ್ನೇ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ತೀನಿ. ಬಟ್ ಇಯರಿಂಗ್ಸ್ ಮಾತ್ರ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇಷ್ಟು ನನ್ನ ಹತ್ರ ಇರೋವಂಥ ಫಿಂಗರ್ ರಿಂಗ್ಸು. ಈ ಮಧ್ಯದಲ್ಲಿ ಗ್ರೀನ್ ಕಲರ್ ಮಾತ್ರ ಅದೊಂಥರ ಫೆಸ್ಟಿವೇಸು, ಮದುವೆಗಳಿಗೆ ಅಂಥದ್ದಷ್ಟೇ ಯೂಸ್ ಮಾಡ್ತೀನಿ. ಈ ನವಿಲು ಮತ್ತು ಇನ್ನೊಂದು ಇದೆಯಲ್ಲ, ಅದು ರೆಗ್ಯುಲರ್ ವೇರ್ ಇವಾಗ ತೋರಿಸ್ತಾ ಇರೋದು, ಮತ್ತು ನವಿಲು ಇದೆರಡು ರೆಗ್ಯುಲರ್ ವೇರಾಗಿ ಯೂಸ್ ಮಾಡ್ತೀನಿ. ಫಸ್ಟ್ ಇರೋ ಎರಡು ಬಂದು ನಮ್ಮದು ಎಂಗೇಜ್ಮೆಂಟ್ ರಿಂಗು, ನಂದು ಮತ್ತು ನನ್ನ ಹಸ್ಬೆಂಡು GS ಅಂತ 2 ಉಂಗುರ ಮೇಲೆ ಇದೆ. ಸೊ ಎಂಗೇಜ್ಮೆಂಟಿಗೆ ಇದೇ ಥರ ಉಂಗುರ ಬೇಕು ಅಂತ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು ನಾವು ಆ 2 ಉಂಗುರ. ಸೊ ಹಂಗೂ ಈ ಒಂದು ನವಿಲು ಉಂಗುರ ಮತ್ತು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ 2 ಉಂಗುರನ ಮಾತ್ರ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಅಂದರೆ ಕೈಯಲ್ಲಿ. ಬಟ್ ಬೇರೆ ಆ ಎಂಗೇಜ್ಮೆಂಟ್ ರಿಂಗು ಮತ್ತು ಈ ಗ್ರೀನ್ ಕಲರ್ ರಿಂಗ್ ಯಾವಾಗಾದರೂ ಮದುವೆ ಇಲ್ಲ ಫಂಕ್ಷನ್ಸ್ ಹೋಗೋಗಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಇಷ್ಟೇ ನೋಡಿ ನನ್ನ ಹತ್ರ ಇರೋವಂಥದ್ದು ಫಿಂಗರ್ ರಿಂಗ್ಸು. ಇನ್ನು ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮಿಂದ ಫಿಂಗರ್ ರಿಂಗ್ಸ್ನ ಇನ್ನು ನಾನು ತೊಗೊಳ್ಬೇಕು ಇಯರಿಂಗ್ಸ್ಗಿಂತ ಅಂತ ಅನಿಸ್ತಾ ಇದೆ. ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ ನಾನು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮನೂ ಫ್ರೀಯಾಗಿದ್ದರು. ಸೊ ಫೋನ್ ಬಂತು ಅಮ್ಮ ಕಡೆಯಿಂದ, ಅಂದರೆ ಇವತ್ತು ಸೀರೆ ಬಂದು ಉಡ್ಸ್ಕೊಟ್ಬಿಟ್ಟು ಹೋಗ್ಬಿಡು ದೇವ್ರಿಗೆ, ಇನ್ನೇನು ನೆಕ್ಸ್ಟು ಶುಕ್ರವಾರನೇ ಹಬ್ಬ ಅಲ್ವಾ ಅಂತ. ಸೊ ಇವಾಗ ಹೊರಡ್ತಾ ಇದ್ದೀನಿ, ಅಮ್ಮ ಮನೆಯಲ್ಲೆಲ್ಲ ಸೀರೆ ಉಡ್ಸ್ಕೊಟ್ಬಿಟ್ಟು ಬರೋಣ ಅಂತ. ಸೊ ಒಬ್ಬೊಬ್ಬರ ಮನೆಯಲ್ಲಿ ಈ ಕಳಶ ಮಾತ್ರ ಇರುತ್ತೆ, ಒಂದೊಂದು ಮನೆಯಲ್ಲಿ ಬಿಂದಿಗೆ ಮೇಲೆ ಕಳಶ ಇಟ್ಟು ಕೂಡಿಸೋ ಪದ್ಧತಿ ಅಂದರೆ 2 ಕಳಶ ಒಬ್ಬೊಬ್ಬರ ಮನೇಲಿ ಪದ್ಧತಿ ಇರುತ್ತೆ, ಸಿಂಗಲ್ ಕಳಶ ಒಂದೊಂದು ಮನೇಲಿ ಪದ್ಧತಿ ಇರುತ್ತೆ. ಸೊ ನಮ್ಮಮ್ಮ ಯಾವಾಗೂ ಸಿಂಗಲ್ ಕಳಶನೇ ಕೂಡಿಸೋದು, ಅಂದರೆ ಒಂದು ಚೊಂಬಿಗೆ ಲೈಕ್ ಅಲಂಕಾರ ಮಾಡಿ ಲಕ್ಷ್ಮೀ ಪೂಜೆ ಮಾಡೋದು. ಬಟ್ ಅದು ಸ್ವಲ್ಪ ಸೀರೆ ಎಲ್ಲ ಉಡ್ಸೋಕ್ಕೆ ಕಷ್ಟ ಸಿಂಗಲ್ ಕಳಶಗೆ, ಯಾಕಂದರೆ ಅದು ಬಾಡಿ ಶೇಪ್ ಬರೋಲ್ಲ. ಆವಾಗ ಸ್ಟ್ಯಾಂಡ್ ಕಂಪಲ್ಸರಿ ಬೇಕಾಗುತ್ತೆ. ಬಟ್ ನನಗೆ ಈ ಸ್ಟ್ಯಾಂಡ್ಗೆ ಇದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಅದು ಸ್ಟೋರೇಜ್ ಸಹ ಪ್ರಾಬ್ಲಮ್, ಎಲ್ಲಿ ಎತ್ತಿಡೋದು ಇದೆಲ್ಲ ತಲೆನೋವು ಇರುತ್ತೆ. ಅದರಿಂದ ನಾನು ಮನೆಯಲ್ಲಿರೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಒಂದು ಸ್ಟ್ಯಾಂಡನ್ನ ಪ್ರಿಪೇರ್ ಮಾಡ್ತೀನಿ. ಸೊ ಈ ಥರ 2 ಬಾಕ್ಸ್ ಇಟ್ಕೊಳ್ತೀನಿ. ಯೂಶ್ವಲಿ ನೀವು ಸ್ಟ್ಯಾಂಡ್ ಏನಾನ ನೋಡಿದ್ರೂ ಇದೇ ಥರನೇ ಇರುತ್ತೆ ಶೇಪು. ಸೊ ಒಂದು ಸಿಂಗಲ್ ಟೇಬಲ್ ಥರ ಇದು, ಅದ್ರ ಮೇಲೆ ಕಳಶ ಇಡೋದಕ್ಕೆ ಒಂದು ಹೂಕ್ಸ್ ಥರ ಕೊಟ್ಟಿರ್ತಾರೆ. ಸೊ ನಾನಿಲ್ಲಿ ಅದರದ್ದೇ ರೆಪ್ಲಿಕೆ ಮಾಡ್ತಾಯಿದ್ದೀನಿ, ಅಂದರೆ ಅದೇ ಕಾನ್ಸೆಪ್ಟೇ, ಬಟ್ 2 ಬಾಕ್ಸ್ ಮನೇಲಿರೋ ಬಾಕ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹಂಗೂ ಲೈಕ್ ಅಲ್ಲಾಡಬಾರ್ದು ಕಳಶ ಅಂದ್ಬಿಟ್ಟು ಇಲ್ಲಿ ಸೆಲೋಟೈಪ್ ಯೂಸ್ ಮಾಡಿಕೊಂಡು ಎಲ್ಲ 2 ಬಾಕ್ಸ್ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಬೆಳ್ಳಿದೊಂದು ಚೊಂಬು ಕೂಡಿಸ್ಬಿಟ್ಟು ಅದಕ್ಕೆ ಸೀರೆ ಉಡಿಸ್ತೀನಿ. ಸೊ ಮನೇಲಿ ಪದ್ಧತಿ ಪ್ರಕಾರ ಸಿಂಗಲ್ ಕಳಶ ಕೂಡಿಸ್ದಂಗೂ ಆಗುತ್ತೆ, ಪ್ಲಸ್ ಒಂದು ಸ್ಟ್ಯಾಂಡ್ ನಾವೇ ಮಾಡ್ಕೊಂಡಂಗೂ ಆಗುತ್ತೆ. ಸೊ ಇದ್ರದ್ದು ಡೀಟೇಲ್ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟು ನಮ್ಮ ಮನೇಲಿ ಉಡಿಸಿದಾಗ ನಾನು ಡೀಟೇಲಾಗಿ ಈ ಸ್ಯಾರಿ ಡ್ರೇಪಿಂಗ್ದೇ ಒಂದು ಸಪ್ರೇಟ್ ವ್ಲಾಗ್ ಥರ ಮಾಡ್ತೀನಿ. ಸೊ ಇದು ಇವಾಗ ಸ್ಟ್ಯಾಂಡ್ ರೆಡಿ ಆಗಿದೆ. ಮತ್ತು ಸೆಲ್ಲೋ ಟೇಪಿಂದ ಕಳಶನ ಈ ಥರ ಸ್ಟಿಕ್ ಮಾಡಿರೋದ್ರಿಂದ ಅಲ್ಲಾಡೋಕ್ಕಂತೂ ಚಾನ್ಸೇ ಇಲ್ಲ, ಮತ್ತು ಯಾವುದೇ ರೀತಿ ಭಯನೂ ಇರಲ್ಲ. ಸೊ ಇವಾಗ ಮೇಲೆ ಕತ್ತತ್ರ ಒಂದು ಕೋಲು ಮತ್ತು ಮುಂದೆ ಒಂದು ಕೋಲು, ಅದು ಶೇಪ್ ಬರಲಿ ಅಂತ ಈ ಥರ ಕಟ್ಕೊಂಡು ನೆಕ್ಸ್ಟು ಸ್ಯಾರಿ ಡ್ರೇಪಿಂಗ್ ಅಷ್ಟೇ. ಸೊ ಇದ್ರದ್ದು ನಾನು ಜಾಸ್ತಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಜಸ್ಟ್ ನನ್ನ ಮಕ್ಕಳು ಏನು ಕ್ಯಾಪ್ಚರ್ ಮಾಡಿಟ್ಟಿದ್ದಾರೋ ಅದನ್ನಷ್ಟೇ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಡೀಟೇಲ್ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಅಲ್ಲ ಇದು. ಮತ್ತು ಕೆಲವೊಬ್ಬರು ನನಗೆ ಒಂದು ಕ್ವೆರಿ ಕೇಳಿದ್ರಿ, ಅಂದರೆ ಚಿಕ್ಕ ಪುಟ್ಟ ಐಟಮ್ಸ್ ಈ ಥರ ಬ್ಯಾಂಗಲ್ಸು ಇಂಥದನ್ನೆಲ್ಲ ಏನಕ್ಕೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ, ನೀವು ಬಿಸ್ನೆಸ್ ಫೀಲ್ಡಲ್ಲಿ ಇಟ್ಕೊಂಡು ಯಾಕೆ ಈ ಥರ ಆಫ್ಲೈನ್ ಬಿಸ್ನೆಸಸ್ಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ. ಸೊ ಆ್ಯಕ್ಚುಲಿ ನನಗೇನು ಆ ಥರ ಆನ್ಲೈನು ಇಲ್ಲ ಆಫ್ಲೈನಲ್ಲೇ ಆ ಥರ ಏನು ಉದ್ದೇಶದಿಂದ ನಾನು ಶಾಪಿಂಗ್ ಮಾಡಲ್ಲ. ಸೊ ನನಗಿರೋವಂಥ ಒಂದು ಟೈಮ್ ಸ್ಕೆಡ್ಯೂಲ್ಸ್ಗೆ ನನಗೆ ಔಟ್ಸೈಡ್ ಹೋಗಿ ಶಾಪಿಂಗ್ ಮಾಡೋಷ್ಟು ಟೈಮ್ ಇರೋಲ್ಲ.
ಸೊ ನನ್ನ ಒಂದು ರೋಟೀನ್ ಬೆಳಗ್ಗೆಯಿಂದ ರಾತ್ರಿ ತನಕ ಇರುತ್ತೆ. ಹಂಗೂ ವೀಕೆಂಡ್ಸ್ ಅಷ್ಟೇ ಫ್ರೀ ಆಗಿರ್ತೀನಿ. ಸೊ ಆ ಟೈಮಲ್ಲೂ ಒಂದೊಂದು ಟೈಮ್ ಈ ಥರ ಕ್ಲೀನಿಂಗು ಈ ಥರದ್ದು ಏನೋ ಇರುತ್ತೆ. ಆದಾಗ ಶಾಪಿಂಗ್ ಅಂತೂ ಖಂಡಿತ ಹೋಗೇ ಮಾಡಿದ್ದೀನಿ. ನನ್ನ ಒಂದು ರೆಗ್ಯುಲರ್ ವ್ಯೂರ್ಸ್ ಆದರೆ ನಾನು ಆಫ್ಲೈನ್ ಸಹ ಶಾಪಿಂಗ್ ಮಾಡ್ತೀನಿ. ಬಟ್ ಟೈಮ್ ಇಲ್ದಿರೋವಾಗ ಇನ್ನು ನನಗೂ ಆಪ್ಷನ್ ಇಲ್ದಿರೋ ಅಷ್ಟೇ ನಾನು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಅಂದರೆ ಬಳೆ ಸಹಿತ ಮಾಡಿದ್ದೀನಿ. ಅಂದರೆ ನನಗೆ ಈ ಸಲ ಅದು ಕಲರ್ಫುಲ್ ಬ್ಯಾಂಗಲ್ಸ್ ತೊಗೋಬೇಕು ಅಂತಿತ್ತು, ಅದರಿಂದ ಮಾಡಿದೆ. ಸೊ ನನಗೂ ಅನ್ನಿಸ್ತು ನೀವು ಹೇಳಿದ್ಮೇಲೆ ಹೌದು ನಾನು ಇಲ್ಲೇ ಹೋಗಿ ತೊಗೊಂಬರ್ಬೋದಾಗಿತ್ತಂತ. ಬಟ್ ಆ್ಯಕ್ಚುಲಿ ಟೈಮ್ ತುಂಬಾ ಕಡಿಮೆ ಇದೆ. ಸೊ ಮನೆಯಲ್ಲೇ ತುಂಬಾ ಕ್ಲೀನಿಂಗ್ ಅದು ಇದು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಇದೇ ಸರಿ ಹೋಗ್ತಾ ಇದೆ. ಶಾಪಿಂಗಿಗೆ ಟೈಮ್ ಇಲ್ಲ. ಸೊ ಆದಷ್ಟು ನಾನು ಮನೇಲಿ ಕೂತ್ಕೊಂಡೆ ಮನೆಗೆ ಬರುತ್ತಲ್ವ, ಸೊ ಅಂಥದ್ದನ್ನು ಪ್ರಿಫರ್ ಮಾಡ್ತೀನಿ ಕಂಫರ್ಟ್ ಲೆವೆಲ್. ಆ ಒಂದು ರೀಸನಿಂದ ಅಷ್ಟೇ. ಸೊ ನೆಕ್ಸ್ಟು ನೀವು ಹೇಳ್ದಾಗೆ ಆಫ್ಲೈನ್ ಶಾಪಿಂಗ್ ಸಹ ಬಿಸ್ನೆಸ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಇವಾಗ ಬ್ಲೌಸ್ನ ಈ ಥರ ನಾನು ಲೈಕ್ 4 ಕೈ ಬರೋಂಗೆ ಕೂಡಿಸ್ತೀನಿ. ಅಂದರೆ ಬ್ಲೌಸ್ ಪೀಸ್ನ 2 ಕೈ ಮತ್ತು ರೆಡಿಮೇಡ್ ಇನ್ನೊಂದು 2 ಹ್ಯಾಂಡ್ಸು ಲೆಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದನ್ನು ಸೇರಿಸಿದ್ರೆ ಸೊ ದೇವರಿಗೆ ಹಿಂದೆ ಈ ಥರ ಬ್ಲೌಸ್ ಪೀಸಲ್ಲಿರುವಂಥ ಕೈಗೆ ಕಮಲದ ಹೂವು ಆ ಥರ ಏನಾನ ಇಡೋಕ್ಕಾಗುತ್ತೆ ಅಂತ ಈ ಥರ ಎಕ್ಸ್ಟ್ರಾ ಹ್ಯಾಂಡ್ಸ್ ಬರೋಂಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಇದು ಫುಲ್ಲು ಡ್ರೇಪಿಂಗ್ ಎಲ್ಲ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ. ಈ ಥರ ಒಂದು ಸ್ಟ್ಯಾಂಡ್ ಪ್ರಿಪೇರ್ ಮಾಡಿ ಸ್ಯಾರಿ ಎಲ್ಲ ಡ್ರೇಪ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಆ ಕಡ್ಡಿಗಳಿಗೆ ನಾನು ಜಡೆ ಮತ್ತು ಹ್ಯಾಂಡ್ಸು ಇಂಥದ್ದನ್ನೆಲ್ಲ ಇದು ಮಾಡಿದ್ದೀನಿ. ಸೊ ಯೂಶ್ವಲಿ ಲಕ್ಷ್ಮಿನ ಕೂಡಿಸ್ದಂಗೆ ನಾವು ಲೈಕ್ ಡ್ರೇಪ್ ಮಾಡ್ಬೇಕು, ಸ್ಯಾರಿ ನಿಂತ್ಕೊಂಡಂಗೆ ಮಾಡಬಾರ್ದು. ಹಾಗೂ ನಮ್ಮಮ್ಮಗೆ ನಾನು ಉಡ್ಸೋವಂಥ ಎಲ್ಲ ಸ್ಟೈಲ್ಸಲ್ಲೂ ಈ ಒಂದು ಸ್ಟೈಲ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಒಂಥರ ಸಿಟ್ಟಿಂಗ್ ಥರ ಅನಿಸುತ್ತೆ ಅಮ್ಮಗೆ. ಅದಕ್ಕೆ ಯಾವಾಗೂ ಈ ಥರನೇ ಡ್ರೇಪ್ ಮಾಡು ಅಂತ ಹೇಳ್ತಾರೆ. ಸೊ ಹಂಗೂ ಇವಾಗೆಲ್ಲ ಒಡವೆನೂ ಎಲ್ಲ ಹಾಕಿ ನಮ್ಮಮ್ಮಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ದಟ್ ನಮ್ಮ ಹಬ್ಬದ ದಿನ ಜಸ್ಟ್ ಇದಕ್ಕೆ ಕಳಶನ ಕೂಡಿಸ್ಕೊಂಡು ಪೂಜೆ ಮಾಡಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಸ್ಯಾರಿ ಡ್ರೇಪಿಂಗ್ ಇದೆಲ್ಲ ಅವ್ರಿಗೂ ಪಾಪ ಕಷ್ಟ ಅಲ್ವಾ, ಅದಕ್ಕೆ ನಾನೆಲ್ಲ ನೀಟಾಗಿ ಮಾಡಿಕೊಟ್ಬಿಟ್ಟು ಬಂದುಬಿಡ್ತೀನಿ. ಸೊ ನೆಕ್ಸ್ಟ್ ಸ್ಯಾರಿ ಡ್ರೇಪಿಂಗ್ ಆಗೋಷ್ಟರಲ್ಲಿ ನಾನು ಮನೆಗೆ ರಿಟರ್ನ್ ಆಗಬೇಕು. ನನಗೂ ಟೈಮ್ ಇಲ್ಲ, ಇನ್ನೂ ಮನೇಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಪ್ರೋಸೆಸ್ ನಡೀತಾನೆ ಇದೆ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ನನ್ನ ತಮ್ಮ ಇವಾಗ ನನ್ನ ರಿಟರ್ನ್ ಕರ್ಕೊಂಡೋಗಿ ಮನೇಲಿ ಬಿಡೋಣ ಅಂತ ಹೊರಟಿದ್ದೀವಿ. ಸೊ ಹಂಗೂ ಹೋಗ್ಬೇಕಾದ್ರೆ ತಮ್ಮ ಏನಾದರೂ ಮಕ್ಕಳು ಕೊಡಿಸ್ಕೊಂಡು ಹೋಗೋಣ ಬಾ ಅಂತ ಇವಾಗ ಸ್ಪೈಸಿ ಫಾರೆಸ್ಟ್ ಅಂತ ಇದು ಕೋಲಾರಲ್ಲಿರುವಂಥ ಒಂದು ಚಾಟ್ ಸೆಂಟರು. ನೀವೇನಾದರೂ ವಿಸಿಟ್ ಮಾಡಿರಲ್ಲ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಮಕ್ಕಳಿಗಂತೂ ನನ್ನ ತಮ್ಮ ಇದ್ದರೆ ಏನೋ ಒಂದು ಕೊಡಿಸ್ತಾನೆ ಅಂತ ಯಾವಾಗೂ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ, ಈ ಒಂದು ರೀಸನಿಂದನೇ. ಸೊ ಹಂಗೂ ನಾನು ಬೇಡ ಮನೇಲೆಲ್ಲ ಅಡುಗೆ ಮಾಡಿದ್ದೀನಿ ಅಂದ್ರೂ ಅವ್ನು ಪರವಾಗಿಲ್ಲ, ಏನು ಸ್ನ್ಯಾಕ್ಸ್ 1-2 ಪ್ಲೇಟ್ ತಿನ್ಕೊಂಡು ಹೋಗೋಣ ಬನ್ನಿ ಅಂತ ಇವಾಗ ಕರ್ಕೊಂಬಂದಿದ್ದಾನೆ. ಈ ಥರ ನೋಡಿ ಎಲ್ಲ ಅಂಬ್ರೆಲಾಸಲ್ಲಿ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ. ಓಪನ್ ಸ್ಪೇಸಲ್ಲೂ ಇದೆ ಮತ್ತು ಇಂಡೋರ್ ಸಹ ಇದೆ. ನಿಮ್ಗೆ ಯಾವ್ದು ಬೇಕೋ ಆಪ್ಟ್ ಮಾಡ್ಕೋಬೋದು. ಸೊ ನಾವು ಯಾವಾಗೂ ಓಪನ್ ಸ್ಪೇಸಲ್ಲೇ ಮಾಡ್ತೀವಿ. ಈ ಥರ ಎಲ್ಲ ಬರ್ಡೇಸ್ಗೆ ಎಲ್ಲ ಒಂಥರ ಫೋಟೋ ಬೂತ್ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ತುಂಬ ಜನ ಬರ್ಡೇ ಸೆಲೆಬ್ರೇಷನ್ ಸಹ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಎಲ್ಲ ಥರ ಸ್ನ್ಯಾಕ್ಸು ಮತ್ತು ಚಾಟ್ಸ್ ಸಿಗುತ್ತೆ. ಅಂದರೆ ಗೋಬಿ ಆಗಲಿ ಇಲ್ಲಾಂದರೆ ಪಾನಿಪುರಿ, ಮಸಾಲೆ ಪುರ ಈ ಥರ ಚಾಟ್ಸು ಅವೈಲೇಬಲ್ ಇದೆ. ಮತ್ತು ಪಿಜ್ಜಾ, ಬರ್ಗರ್, ಜ್ಯೂಸಸ್, ಐಸ್ ಕ್ರೀಮ್ಸ್ ಈ ಥರ ಎಲ್ಲ ಥರನೂ ಮಕ್ಕಳಿಗೆ ಇಷ್ಟ ಆಗುವಂಥ ಎಲ್ಲ ಐಟಮ್ಸು ಇಲ್ಲಿ ಅವೈಲೇಬಲ್ ಇರುತ್ತೆ. ಇಷ್ಟೇ ಹೇಳ್ದಿರ ಇಲ್ಲಿ ಕೆಲವೊಂದು ಅನಿಮಲ್ಸ್ನ ಎಲ್ಲ ಸಾಕಿರ್ತಾರೆ, ರ್ಯಾಬಿಟ್ಸ್ನ ಎಲ್ಲ. ಸೊ ಅದು ಒಂದು ಹೈಲೈಟ್ ಆ್ಯಕ್ಚುಲಿ. ಮಕ್ಕಳು ಬಂದಾಗ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆ ಪ್ಲೇಸು. ಮತ್ತು ಇನ್ನೊಂದು ಏನಂದರೆ ಇದು ಕೋಲಾರ MG ರೋಡ್ ಹತ್ರ ಇರೋದ್ರಿಂದ ಸೊ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ಸ್ನ್ಯಾಕ್ಸನ್ನು ತಿನ್ಕೊಂಡು ಹೋಗೋಕ್ಕೂ ಇದೊಂದು ಒಳ್ಳೆ ಆಪ್ಷನು. ಸೊ ಹಂಗೂ ನೀವು ಯಾರಾದರೂ ಇದು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನನಗೆ ಇಲ್ಲಿ ತುಂಬ ಫೇವ್ರೇಟ್ ಏನು ಅಂದರೆ ಗೋಬಿ ಅಂತ ತುಂಬ ಟೇಸ್ಟಿಯಾಗಿ ಕೊಡ್ತಾನೆ. ಮತ್ತು ಚಾಟ್ಸ್ ಸಹ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಾನಿಪುರಿ, ಮಸಾಲೆ ಪುರಿ ಇಂಥದ್ದೆಲ್ಲ. ಮತ್ತು ನಾನು ಒಂದ್ಸಲ ಬರ್ಗರ್ ಸಹ ಟ್ರೈ ಮಾಡಿದ್ದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ. ಸೊ ಯೂಶ್ವಲಿ ನಾನು ಯಾವುದಾದ್ರೂ ಸ್ನ್ಯಾಕ್ ಶಾಪ್ ನನಗಿಷ್ಟ ಆದರೆ ಅದನ್ನು ನನ್ನ ವ್ಲಾಗ್ಸಲ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಅಂಥ ಒಂದು ಪ್ಲೇಸಲ್ಲಿ ಇದು ಒಂದು. ಮತ್ತು ಜ್ಯೂಸಸ್ಸು, ಮಿಲ್ಕ್ ಶೇಕ್ ಸಹ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಇಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಇಂಡೋರ್ ಆಪ್ಷನ್ ಸಹ ಅವೈಲಬಲ್ ಇದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಸೋಫಾಸ್ ಎಲ್ಲ ಹಾಕಿಟ್ಟಿರ್ತಾರೆ ಇಂಡೋರ್ ಆಪ್ಷನಲ್ಲಿ. ಬಟ್ ನನಗೆ ಈ ಥರ ಔಟ್ಡೋರೇ ಇಷ್ಟ. ಏಕೆಂದರೆ ಆ್ಯಂಬಿಯನ್ಸ್ ಆಗಲಿ, ಆ ತಣ್ಣಗೆ ಗಾಳಿಯಲ್ಲಿ ಮತ್ತು ಅಲ್ಲಿ ಅನಿಮಲ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಔಟ್ಡೋರಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ನನಗೆ ಇಷ್ಟ ಆಗುತ್ತೆ ಸ್ಪೈಸಿ ಫಾರೆಸ್ಟಲ್ಲಿ. ಸೊ ನೀವೇನಾದರೂ ಬಂದಾಗ ನಿಮ್ಗೆ 2 ಆಪ್ಷನ್ ಇದೆ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಲೈಕ್ ಆಪ್ಟ್ ಮಾಡ್ಕೋಬೋದು. ಸೊ ನಾನು ಯಾವಾಗೂ ಔಟ್ಡೋರೇ ಪ್ರಿಫರ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಈ ರೀತಿ ಇತ್ತು ನನ್ನ ಒಂದು ದಿನ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.